ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ VTV ಭಾರತ್. ಇವತ್ತು ನಾವು ಮೈಸೂರಿಗೆ ಬಂದಿದ್ದೀವಿ. ಇಲ್ಲಿಗೆ ಬಂದಿರೋ ವಿಶೇಷತೆ ಏನು ಅಂತ ಪ್ರಸಾದ್ ಸರ್ ಅವರು ತಿಳಿಸ್ಕೊಡ್ತಾರೆ, ಬನ್ನಿ ಕೇಳೋಣ. ಈ ದಿನ ನಾವು ಮೈಸೂರಿನ ಆವನಹಳ್ಳಿಯಲ್ಲಿ ಇರುವಂತಹ ವಿಕಾಸ ಹ್ಯೂಮನ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್, ಈ ಟ್ರಸ್ಟ್ ಈ ಒಂದು ಸುಂದರ ದಿನ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಯಾಕೆಂದ್ರೆ ಈ ದಿನ ಒಬ್ಬ ಮಹಾನ್ ವ್ಯಕ್ತಿ ಅಂದ್ರೂ ಕೂಡ ತಪ್ಪಾಗಲಾರ್ದು. ಸತತ 10 ವರ್ಷಕ್ಕೂ ಹೆಚ್ಚು ದಿನಗಳ ಕಾಲ ಒಂದು ಸಂಸ್ಥೆಯನ್ನ ಕಟ್ಟಿ ಬಡವರಿಗಾಗಿ ಮೀಸಲಿಟ್ಟಂತ ವ್ಯಕ್ತಿಯ ಇವತ್ತು ಹುಟ್ಟುಹಬ್ಬದ ದಿನ ನಾವು ಆ ಒಂದು ವಿಶೇಷ ವ್ಯಕ್ತಿಯನ್ನ ನಾವು ಕಿರು ಪರಿಚಯ ಮಾಡ್ಕೊಳ್ಳೋಣ. ಬನ್ನಿ ಸರ್. ನಮಸ್ತೆ. ನಮಸ್ಕಾರ. ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ನಿಮಗೂ ಕೂಡ. ಒಂದು ಕಿರುನೋಟ, ಯಾಕೆಂದ್ರೆ ಅವರ ಸಿಬ್ಬಂದಿಗಳಾಗಿರ್ಬೋದು, ಅವರು ಇಟ್ಟಂತ ಮಹಿಳಾ ಮೀಸಲಾಗಿ ಇಟ್ಟಂತ ಹಲವಾರು ಯೋಜನೆಗಳಾಗಿರ್ಬೋದು, ಸರ್ಕಾರದಿಂದ ಬರುವಂತಹ ಯೋಜನೆಗಳಾಗಿರ್ಬೋದು, ಬಡವರಿಗೆ ಮಾಡಬೇಕಿರೋಂಥ ಕೆಲಸ ಕಾರ್ಯಗಳಾಗಿರ್ಬೋದು, ಬಹಳಷ್ಟು ಉನ್ನತವಾದಂಥ ವ್ಯಕ್ತಿತ್ವವನ್ನು ಹೊಂದಿಕೊಂಡು ಇದನ್ನ ಹಲವಾರು ಕರ್ನಾಟಕದ ಮೂಲೆ ಮೂಲೆಯಿಂದ ಅವರ ಹಿತೈಷಿಗಳು ಕೂಡ ಇದನ್ನ ಬಂದಿದ್ದಾರೆ. ಬಳ್ಳಾರಿ ಇರ್ಬೋದು, ಹುಬ್ಳಿ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಅವ್ರ ಜೊತೆ ಇರೋಂಥ ಹಲವಾರು NGOಗಳ ಅಂದರೆ ಅವರ ಸೇವಾ ಸಂಸ್ಥೆ ಮುಖಾಂತರ ಹಲವಾರು ಹೆಸರು ಮಾಡಿರುವಂತಹ ಸಂಸ್ಥೆಗಳು ಕೂಡ ಅವರ ಪಾಲುದಾರಿಕೆಯಲ್ಲಿ ಬಂದು ಇದನ್ನ ಅವರ ಜನ್ಮದಿನವನ್ನು ಆಚರಿಸಿದ್ದಾರೆ. ಹಂಗಾಗಿ ಅವರ ಉದ್ದೇಶ ಆಗಿರ್ಬೋದು, ಅವರ ಮುಂದಿನ ಗುರಿ ಆಗಿರ್ಬೋದು, ಅಂದರೆ ಬಡವರಿಗಾಗಿ ಮೀಸಲಿಡುವಂಥ ಒಂದು ವ್ಯಕ್ತಿತ್ವವನ್ನು ಕಂಡುಕೊಂಡಂಥ ವ್ಯಕ್ತಿಯಾಗಿರ್ಬೋದು. ಹಾಗಾಗಿ ನಮ್ಮ ರಾಜೇಶ್ ಸರ್ ಅವರಿಗೆ ಈ ದಿನ ಹುಟ್ಟುಹಬ್ಬ ಶುಭಾಶಯ ನಮ್ಮ ಚಾನಲ್ ಮುಖಾಂತರ ಕೋರ್ತಾ ಅವರ ಒಂದೆರಡು ಅನಿಸಿಕೆಯನ್ನು ಕೇಳೋಣ. ನಮಗೂ ಕೂಡ ಈ ಒಂದು ಮೈಸೂರು ಭಾಗದ ಚಾಮುಂಡೇಶ್ವರಿ ತಾಯಿಯನ್ನು ಈ ದಿನ ನನಗೆ ಡಿ ರಾಜಯ್ಯ ಅಂತೇಳಿ ನನ್ನ ಹೆಸರು. ನನಗೆ ಇವತ್ತು 45 ವರ್ಷದ ಒಬ್ಬರ ಆಚರಿಸ್ಕೊತಾ ಇದ್ದೀವಿ. ನಾನು ಮೂಲತಃ ಚಾಮರಾಜ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಸಿದ್ದೇಪುರ ಗ್ರಾಮದಲ್ಲಿ ಜನಿಸಿ ನಾನು ಕಳೆದ 20 ವರ್ಷಗಳಿಂದ ಕೂಡ ಕೊಳ್ಳೇಗಾಲ ತಾಲೂಕು ಕುರಿ ಮತ್ತು ಉಣ್ಣೆ ಸಾಕಣೆ ಕಾರ್ಯದರ್ಶಿಯಾಗಿ, ಚಾಮರಾಜನಗರ ಜಿಲ್ಲೆ ಕೋಳಿ ಸಾಕಾಣಿಕೆ ಮಾರಾಟಗಾರ ಜಿಲ್ಲೆ ಸಾಕಣೆ ಕಾರ್ಯದರ್ಶಿಯಾಗಿ ಹಾಗೂ ವಿಕಾಸ ಟ್ರಸ್ಟ್ನ ಫೌಂಡರ್ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸುತ್ತೆ. ಕಳೆದ 10 ವರ್ಷಗಳಿಂದ ಈ ಸಂಸ್ಥೆ ಸ್ಥಾಪನೆ ಮಾಡಿ ಗ್ರಾಮೀಣ ಭಾಗದ ಮಹಿಳೆಯರಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸಾಲ ಸೌಲಭ್ಯ ಕೊಡುವ ಒಂದು ಉದ್ದೇಶದಿಂದ ನಮ್ಮ ಸಂಸ್ಥೆಯನ್ನು ಕಟ್ಟಿ ಕಳೆದ ನಾನು ಕೂಡ 15 ವರ್ಷಗಳಿಂದ ಒಂದು NGO ಒಂದು ಕೆಲಸ ಮಾಡಿ ಅಲ್ಲಿಂದ ನಾನು ಒಂದು ಸಂಸ್ಥೆ ಮಾಡಿ ಇವತ್ತು ಪ್ರತಿ ಗ್ರಾಮಕ್ಕೂ ನಮ್ಮ ವಿಕಾಸ ಸಂಸ್ಥೆ ಪರಿಚಯ ಆಗಬೇಕು ಅಂತೇಳಿ ನಾವು ಕಳೆದ 15 ವರ್ಷಗಳಿಂದ ಕೂಡ ಈ ಒಂದು ಮನೆ ಮನೆಗೆ ಒಂದು ವಿಕಾಸ ಪ್ರಕಲ್ಪಕ್ಕೆ ಮಾಡಿ ಇವು ಹಲವಾರು ವರ್ಷಗಳಿಂದ ಕೂಡ ನಾನು ಈ ಒಂದು NGO ಕೆಲಸ ಮಾಡಿ ಮಹಿಳೆಯರಿಗೆ ಅದು ವಿಶೇಷವಾಗಿ ಮಹಿಳೆಯರಿಗೆ ಕುರಿ ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಅಗ್ರಿ ಅಲರ್ಟ್ ಸ್ಕೀಮಲ್ಲಿ ಸುಮಾರು ಯೋಜನೆಗಳನ್ನು ಸರ್ಕಾರದಿಂದ ಕೊಡುವಂಥ ಕಾರ್ಯಕ್ರಮಗಳು ನಮ್ಮ ಸಂಸ್ಥೆ ಕೊಡುವಂಥ ಕಾರ್ಯಕ್ರಮದಲ್ಲಿ ನಾವು ಒಂದು ನಡೆಸ್ಕೊಂಡು ಬಂದಿದ್ದೀವಿ. ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ನನ್ನ ಹಿತೈಷಿಗಳು ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಬೇಕು ನೀವು ಅಂತೇಳಿ ನಮಗೆಲ್ಲ ಒಂದು ಭರವಸೆ ಇರ್ತಾರೆ. ನಾನು ಕೂಡ ಎಲ್ಲ ನನ್ನ ಆತ್ಮೀಯ ನನ್ನ ವಿಕಾಸ ಬೆಳಗದ ಮುಖಾಂತರ ಈ ಒಂದು ಸಂದರ್ಭದಲ್ಲಿ ನನ್ನ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ತಾವು ಕೂಡ ನಮಗೆ ಶುಭವಾಗಿ ನನಗೆ ನನ್ನ ಒಂದು ಸಂಸ್ಥೆಯ ಪರವಾಗಿ ಯಾವ್ಯಾವ ಉದ್ದೇಶ ಇದೆ ನಾನು ತಿಳಿಸ್ತೇನೆ. ಓಕೆ, ಧನ್ಯವಾದಗಳು. ಅದೇ ರೀತಿ ಒಂದು ಸಂಸ್ಥೆ ಕಟ್ಟಬೇಕಾಗಿದ್ರೆ, ಅದೇ ಒಂದು NGO ಪ್ರಾರಂಭ ಮಾಡಬೇಕಾದ್ರೆ ಆದಷ್ಟು ಪರಿಶ್ರಮಗಳು, ಅದರ ಹಿನ್ನೆಲೆಗಳು, ಆದಷ್ಟು ಜನಗಳು ಬೇಕಾಗಿರ್ತದೆ. ಅಂದರೆ ಅವರ ಒಂದು ಪರಿಶ್ರಮಕ್ಕೆ ತಕ್ಕಂತೆ ಸಾಥ್ ಕೊಡುವಂಥ ಆ ಒಂದು ವ್ಯಕ್ತಿತ್ವವಂಥ ವ್ಯಕ್ತಿಗಳು ಬೇಕಾಗುತ್ತೆ. ಆ ಮುನ್ನುಡಿಯಲ್ಲಿ ವಿಕಾಸ ಟ್ರಸ್ಟ್ನ ಅವರ ಸ್ಟೇಟ್ ಹೆಡ್ ಅಂದರೆ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಸರ್ ಕೂಡ ಭಾಳಷ್ಟು ಹೆಮ್ಮೆಯಿಂದ ಹೇಳ್ಕೊಬೋದಿಲ್ಲ. ಅವರು ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಅವರು ಒಂದು ಎರಡು ಅನಿಸಿಕೆ ಅಂತ ಕೇಳೋದು. ಸರ್ ನಮಸ್ಕಾರ. ಅಲ್ಲಿ ಒಂದು ಸಂಸ್ಥೆ ಕಟ್ಟಬೇಕಾದ್ರೆ ಯಾವ ರೀತಿ ಕಷ್ಟ ಸುಖಗಳಾಗಿರ್ಬೋದು ಆ ಸಂದರ್ಭದಲ್ಲಿ? ವಿಕಾಸ ಟ್ರಸ್ಟ್ ಸುಮಾರು 10 ವರ್ಷಗಳ ಕಾಲ ಗ್ರಾಮೀಣ ಮಟ್ಟದಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಮಹಿಳೆಯರಿಗೆ ಹೆಚ್ಚಿನ ಒತ್ತು ಕೊಟ್ಟು ಮಹಿಳೆಯರಿಗೆ ಬೇಕಾಗುವಂಥ ತರಬೇತಿಗಳಾಗಿರ್ಬೋದು, ಅವರ ಆದಾಯ ಉತ್ಪನ್ನ ಉದ್ಯೋಗಗಳಿಗೆ ನೀಡುವಂಥ ಆರ್ಥಿಕ ಸಹಕಾರವಾಗಿರ್ಬೋದು, ಇದನ್ನು ನೀಡ್ತಾ ಸಂಸ್ಥೆ ಉತ್ತಮವಾಗಿ ಬೆಳೀತಾ ಬಂದಿದೆ. ಇದಕ್ಕೆ ರಾಜಯ್ಯ ಅವರು ಹೆಚ್ಚಿನ ಶ್ರಮವನ್ನು ತೆಗೆದುಕೊಂಡಿದ್ದಾರೆ. ಅವರು ಕಷ್ಟ ಸುಖಗಳಲ್ಲೂ ಸಹ ಸಂಸ್ಥೆ ಕೈ ಬಿಡದೆ ಸಂಸ್ಥೆನ ಉತ್ತಮವಾಗಿ ಬೆಳೆಸುವಂಥ ಒಂದು ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಜವಾಬ್ದಾರಿನ ನೀಟಾಗಿ ನಿಭಾಯಿಸಿಕೊಂಡು ನಾನು ಕರ್ನಾಟಕದಾದ್ಯಂತ ನಾನು ಪ್ರವಾಸ ಮಾಡಿ ಎಲ್ಲ ಮಹಿಳೆಯರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಏನು ರಾಷ್ಟ್ರೀಕೃತ ಬ್ಯಾಂಕ್ಗಳಿದೆಯೋ ಆ ಬ್ಯಾಂಕ್ಗಳಲ್ಲಿ ಉತ್ತಮವಾಗಿ ಸಹಕಾರ ನೀಡ್ತಾ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶ ಆಗಿದೆ. ಇದ್ರ ಮುಖಾಂತರ ನಾನು ಸಂಸ್ಥೆಗೆ ಚಿರೋಣಿಯಾಗಿ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸರ್, ನಿಮ್ಮ ಸಂಸ್ಥೆ ಹೆಸರು ಭಾಳಷ್ಟು ಚಾಮರಾಜನಗರ, ಮೈಸೂರು ಆಗಿರ್ಬೋದು,
ಈ ಹಲವಾರು ಈ ಕೆನರಾ ಬ್ಯಾಂಕ್ನ ಸಹಯೋಗದಲ್ಲಿ ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇತ್ತೀನ ದಿನಗಳಲ್ಲಿ ಕೆಲವರು ಲೋನ್ ಅಂದ್ರೆ ಸಾಲ ಕೊಡಿಸುವಂಥದ್ದು ಮತ್ತೆ ಸಾಲ ಕಟ್ಟುವಂಥದ್ದು ಈ ಎರಡು ಪ್ರಕ್ರಿಯೆ ಬಿಟ್ಟರೆ ಬೇರೆ ಇದನ್ನ ಜನಗಳಿಗೆ ತಿಳಿಸುವಂಥದ್ದಿಲ್ಲ. ಆದರೆ ನಿಮ್ಮ ಒಂದು ವಿಕಾಸ ಸೇವಾ ಟ್ರಸ್ಟ್ ಅಲ್ಲಿ ಎಲ್ಲ ಮಹಿಳೆಯರಿಗೂ ತನ್ನ ಸಾಲಗಾರಿಕೆಯನ್ನು ಒತ್ಕೊಳ್ಳುವಂಥ ರೀತಿ ಬೇಡ, ಸಾಲ ತೀರಿಸುವಂಥ ಋಣ ನಮ್ಮಲ್ಲಿರುವಂಥದ್ದು. ಅಂದರೆ ಅವ್ರಿಗೆ ಆರ್ಥಿಕವಾಗಿ ಸ್ವಾವಲಂಬವಾಗಿ ತಾವೇ ಕೂಡ ಖುದ್ದು ಆ ಸಾಲ ಪಡೆದ ತಕ್ಷಣ ತೀರಿಸುವಂಥ ಧೈರ್ಯ ಮತ್ತು ಕೆಲಸ ಉದ್ಯೋಗ ಕೊಡುವಂಥದ್ದು. ಇದು ಬಹಳಷ್ಟು ಇಷ್ಟ ಆದಂಥ ಒಂದು ನಿಮ್ಮ ಒಂದು ಸಂಸ್ಥೆ ನಾವು ಸರ್ವೆ ಮಾಡ್ತಾ ಒಂದು ವಿಧಾನದಲ್ಲಿ ಇದು ಯಾವ ರೀತಿ ಸರ್? ಸೊ ಅವ್ರಿಗೆ ಆರ್ಥಿಕವಾಗಿ ನಾವು ಸಾಲಗಾರರಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಲ್ಲ. ಸೊ ಅವ್ರು ಆರ್ಥಿಕವಾಗಿ ಸಾಲಗಾರ ಆಗೋ ಜೊತೆಗೆ ಅವ್ರಿಗೆ ತರಬೇತಿಗಳು ಕೊಟ್ಟು ಆ ತರಬೇತಿಗಳ ಮುಖಾಂತರ ಅವ್ರ ಆದಾಯ ಉತ್ಪನ್ನ ಚಟುವಟಿಕೆನ ಹಮ್ಮಿಕೊಂಡು ಅಲ್ಲಿ ಅವರು ಆದಾಯನ ಪಡೆದು ನಮ್ಮ ಸಾಲ ಏನು ಬ್ಯಾಂಕ್ನಿಂದ ಪಡೆದಂಥ ಸಾಲನ ಉತ್ತಮವಾಗಿ ತೀರಿಸಲಿಕ್ಕೆ ಒಂದು ಅವಕಾಶಗಳನ್ನ ಕಲ್ಪಿಸಿಕೊಡ್ತಾ ಇದ್ದೀವಿ. ಕೆಲವು ಇಲಾಖೆಗಳ ಮುಖಾಂತರ ತರಬೇತಿಗಳು ಕೊಡಿಸುವಂಥದ್ದು, ಕುರಿ ಕೋಳಿ ಸಾಕಾಣಿಕೆ ತರಬೇತಿಗಳು ಕೊಡಿಸುವಂಥದ್ದು, ಟೈಲರಿಂಗ್ ತರಬೇತಿಗಳನ್ನು ಕೊಡಿಸುವಂಥದ್ದು, ಮತ್ತು ಆದಾಯ ಉತ್ಪನ್ನ ಚಟುವಟಿಕೆಗೆ ಯಾವುದೆಲ್ಲ ನಮಗೆ ಪೂರಕವಾಗಿ ಅವಶ್ಯಕತೆ ಇದೆಯೋ ಅಂಥದ್ದನ್ನ ನಾವು ತರಬೇತಿಗಳು ಕೊಡ್ತಾ ಇದ್ದೀವಿ. ಜೊತೆಗೆ ಸರ್ಕಾರದಿಂದ ಸಿಗುವಂಥ ಸಬ್ಸಿಡಿಯಲ್ಲಿ ಬರುವಂಥ ಒಂದು ಕೆಲವು ಯೋಜನೆಗಳನ್ನ ನಾವು ಕೈಗೊಂಡು ಅವುಗಳ ಮುಖಾಂತರ ನಾವು ಮಹಿಳೆಯರ ಸ್ವಾವಲಂಬಿ ಆಗಲಿಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು ಮಹಿಳೆಯ ಸಂಘಗಳಿರ್ಬೋದು, ಸುಮಾರು 100ಕ್ಕೂ ಹೆಚ್ಚು ಸಂಘಟನೆಯಿಂದ ಮಾಡಿರುವಂಥದ್ದು ಹಾಗೂ ಆರ್ಥಿಕವಾಗಿ ಕೂಡ ಅವರು ಸಾಲ ಪಡೆದು ನಿಮ್ಮ ಒಂದು NGOದಲ್ಲಿ ಏನಿದೆ ಒಂದು ಸರ್ಕಾರದ ಸ್ವಾವಲಂಬನೆಯನ್ನು ಪಡ್ಕೊಂಡು ಕುರಿ ಆಗಿರ್ಬೋದು ಮತ್ತೆ ಹಸು ಸಾಕಾಣಿಕೆಯ ಒಂದು ಇದಾಗಿರ್ಬೋದು. ಯಾಕಂದ್ರೆ ಕೆಲವು ಗ್ರಾಮೀಣ ಭಾಗದಲ್ಲಿ ಈ ಒಂದು ಹಸು ತೀರುವ ತಕ್ಷಣ ಅದನ್ನೇ ಜೀವನವಾಗಿ ನಂಬ್ಕೊಂಡಿರ್ತಾರೆ ಅಂತ ಆರ್ಥಿಕವಾಗಿ ಅವರು ಇನ್ಸೂರೆನ್ಸ್ ಮಾಡ್ತಿರಲ್ಲ, ಮತ್ತೆ ಇನ್ನೊಂದು ಮಾಹಿತಿ ಗೊತ್ತಿರಲ್ಲ. ಹಾಗಾಗಿ ನಿಮ್ಮ ಸಂಸ್ಥೆ ಮುಖಾಂತರ ನಾವು ಕೇಳ್ಕೊಟ್ಟಿದ್ದು ಕೆಲವೊಂದು ಗ್ರಾಮಗಳಲ್ಲಿ ಹೋದ ತಕ್ಷಣ ಬಿ ರಾಜಯ್ಯ ಸರ್ ನಮಗೆ ಒಂದು 15,000 ಸಹಾಯಧನವನ್ನು ನಮ್ಮ ವೆಟರ್ನರಿ ಹಾಸ್ಪಿಟಲ್ ಇಂದ ನಮಗೆ ಸಹಾಯಧನ ಕೊಡಿಸ್ಕೊಟ್ರು ಅಂತ ಒಂದು ಋಣಿಯಾಗಿರಲಿ ಅನ್ನೋ ಒಂದು ಮಾತು ಕೇಳ್ಬಂದು ಆ ಒಂದು ವಿಚಾರ ತಿಳಿಸಿದಾಗ ತದನಂತರದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಆ ಮೈಂಡ್ ಥಾಟ್ ಬಂದಿದ್ದೇನೆಂದರೆ ಈ ಒಂದು ಜನಗಳಿಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಒಂದು ತರಬೇತಿಯನ್ನು ಕೊಡಬೇಕು, ಅದ್ರ ಜೊತೆಗೆ ನಾವು ಸ್ವಾವಲಂಬನೆಯಾಗಿ ಮಾಡಬೇಕು, ಅವರ ಸಾಲಗಾರನಾಗಿ ಮಾಡಬಾರ್ದು, ಸಾಲ ತೀರಿಸೋ ಉದ್ಯೋಗ ಇರಬೇಕು ಅನ್ನೋ ಒಂದು ವಾಕ್ಯವನ್ನು ಹೇಳ್ತಾ ಇದ್ರು. ಅದು ಎಲ್ಲೊಂದು ಕಡೆ ಅದು ನಿಮ್ಮ ಸಂಸ್ಥೆಗೆ ಏನಾಗ್ಬೋದು ಸರ್? ಅದು ಕೆಲವು ಯೋಜನೆಗಳು ನಾವು ಈಗೇನು ಹೇಳಿದ್ರೆ ಕೆಲವು ಮೆಂಬರ್ಗಳಿಗೆ ನಾವು ಆದಾಯ ಉತ್ಪನ್ನ ಚಟುವಟಿಕೆಗೆ ಹೈನುಗಾರಿಕೆ ಅನ್ಕೊಳ್ಳುವಾಗ ಸೊ ಅದಕ್ಕೆ ಅಕಸ್ಮಿತವಾಗಿ ಸಾವು ಇದಾಯಿತು ಅಂತಂದರೆ ಅದಕ್ಕೆ ಇನ್ಶೂರೆನ್ಸ್ ಮುಖಾಂತರ ನಾವು ಕ್ಲೈಮ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಸೊ ಜೊತೆಗೆ ಸಂಘ ಸದಸ್ಯರಿಗೂ ಆ ಒಂದು ಯೋಜನೆ ಒಳಗಡೆ ಸೊ ಶ್ರೀರಾಮ್ ಇನ್ಶೂರೆನ್ಸ್ ಮುಖಾಂತರ ಸದಸ್ಯರಿಗೂ ಸಹ ನಾವು ಸೊ ಒಂದು ಇನ್ಶೂರೆನ್ಸ್ ಕೊಟ್ಟು ಅವರು ಅಕಸ್ಮಿತವಾಗಿ ಏನಾದರೂ ಮರಣ ಹೊಂದಂಥ ಸಂದರ್ಭದಲ್ಲಿ ಅವರಿಗೆ ಆ ಹಣ ಬರಲಿಕ್ಕೆ ಒಂದು ವ್ಯವಸ್ಥೆಯನ್ನು ಸಹ ಮಾಡ್ತಾ ಇದ್ದೀವಿ. ಸೊ ಎಲ್ಲೂ ನಮಗೆ ರಿಕವರಿಗೆ ಪ್ರಾಬ್ಲಮ್ ಆಗಬಾರ್ದು, ಅಂದರೆ ಸಾಲ ಮರುಪಾವತಿ ಉತ್ತಮವಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಸೊ ಎಲ್ಲ ಚಟುವಟಿಕೆಗಳನ್ನು ಹಮ್ಮಿಕೊಂಡು ವಿಕಾಸ ಟ್ರಸ್ಟ್ ಮುಂದುವರಿತಾ ಇದೆ. ಸೊ ಇದರಲ್ಲಿ ಎಲ್ಲ ಸಿಬ್ಬಂದಿಗಳ ಪಾತ್ರನೂ ತುಂಬ ಅವಶ್ಯಕತೆಯಾಗಿದೆ. ಓಕೆ, ಇದಿಷ್ಟು ನಮ್ಮ ಸ್ಟೇಟ್ ಏಡ್ ವಿಕಾಸ ಟ್ರಸ್ಟ್ನ ವಿಜೇಂದ್ರ ಸರ್ ಅವರ ಮಾತುಕತೆ. ಮತ್ತೊಬ್ಬ ಡೈರೆಕ್ಟರ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆದ್ರಿಂದ ಅವರಿಂದಾಗಿ ಒಂದು ಬೆಳವಣಿಗೆ ಆದ್ರೂ ಕೂಡ ನಮ್ಮ ತಪ್ಪಾಗಲಾರ್ದು, ನಮ್ಮ ರಾಜ್ಯ ಸಭೆ ಬಲಗೆ ಬಂದಾದ್ರೂ ಕೂಡ ತಪ್ಪಾಗಲಾರ್ದು. ಅವರು ಹಲವಾರು ರೀತಿಯಾದಂಥ ಈ ಒಂದು NGO ಕಾರ್ಯಕ್ರಮಗಳ ಭಾಗವಹಿಸಿರ್ಬೋದಾಗಿರ್ಬೋದು, ತರಬೇತಿ ಆಗಿರ್ಬೋದು, ಮತ್ತೆ ಒಂದು ಸಂಘಟನೆ ಆಗಿರ್ಬೋದು, ಒಂದು ಹೊಸತನವನ್ನು ಹುಟ್ಟು ಹಾಕೋದಲ್ಲಿ ಎದುರಿಕೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವರೇ ನಮ್ಮ ಕರ್ನಾಟಕದವರು. ಅವ್ರ ಬಗ್ಗೆ ಒಂದು ಅನಿಸಿಕೆ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ತಾವು ನಮ್ಮ ಉತ್ತರ ಕರ್ನಾಟಕನೇ ಬೇರೆ, ದಕ್ಷಿಣ ಕರ್ನಾಟಕ ನಮ್ಮ ಮೈಸೂರು ಭಾಗನೇ ಬೇರೆ, ಯಾವ ರೀತಿ ಹೊಂದಾಣಿಕೆ ಆಗ್ತದೆ ಸರ್ ನಮ್ಮ ರಾಜ್ಯ ಸರ್ಕಾರ? ಸೊ ಮೊದಲಿಗೆ ನಮ್ಮ ರಾಜೇಶ್ ಸರ್ಗೆ 45 ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ರಾಜೇಶ್ ಸರ್ ನಮಗೆ ಒಂದು ಎಜುಕೇಷನ್ ಆ್ಯಪಲ್ಲಿ ಬೆಂಗಳೂರು ಸಿಕ್ಕ ಟೈಮಲ್ಲಿ ಅವರು ಯಾವತ್ತೇ ನಮಗೆ ಮಿಂಚಿನ ಓಟ ಶಂಕರ್ನ ನೆನಪು ಬರ್ತಾವ್ರೆ. ಯಾವತ್ತೇ ಹೇಳ್ತಾರೆ, ನಾನು ಶಂಕರ್ನ ನನಗೆ ಫುಲ್ ಟೈಮ್ ಕೆಲಸ ಮಾಡಬೇಕು, ಯಾವತ್ತೂ ರೆಸ್ಟ್ ಅನ್ನೋದು ಮಾಡಬಾರ್ದು ಅಂತ ಹೇಳಿದಾಗ ಅವರು ಒಂದು ಆಕ್ಟಿವ್, ಅವರು ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥದ್ದು, ಆಮೇಲೆ ಮಹಿಳೆಯರ ಬಗ್ಗೆ ಅವರು ಅಪಾರವಾದ ಜ್ಞಾನ ಹೊಂದಿರ್ತಾರೆ. ಆಮೇಲೆ ಯಾವುದೋ ಒಂದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ನಮಗೆ ಇಂಡಿಯನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ 300ಕ್ಕೂ ಹೆಚ್ಚು ಕೋಟಿ ಲೋನ್ ಕೊಟ್ಟು ಅದನ್ನ ಒಂದು ರೈತರಿಗಾಗಿರ್ಬೋದು, ಒಂದು ವ್ಯಾಪಾರೀಕರಣ ಆಗಿರ್ಬೋದು, ಬಹಳ ಸಾಮಾಜಿಕವಾಗಿ ಕೆಲಸ, ಒಂದು ಯಾವುದೋ ಒಂದು ಸಂಘಟನೆ ಕೆಲಸಕ್ಕೆ ನಾನು ಕೊಳ್ಳೇಗಾಲಕ್ಕೆ ಬಂದಾಗ ನನ್ನ ಏನು ಸ್ವಾಗತಿಸಿದ ಒಂದು ರೀತಿ ಇರ್ಬೋದು, ಅವ್ರನ್ನ ನಾನು ಉಪಚಾರ ಮಾಡಿದಂಥ ರೀತಿ ಇರ್ಬೋದು, ಅದಕ್ಕೆ ನಮಗೆ ಒಂದು ಸೌತ್ ಕರ್ನಾಟಕ ಆಗಿರ್ಬೋದು, ಉತ್ತರ ಕರ್ನಾಟಕ ಆ ಒಂದು ಏನು ಬಾಂಧವಿದೆ ಅದಕ್ಕೆ ನಮಗೆ ಮ್ಯಾಚ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಲ್ಲ, ನಿಮ್ಮ ಉತ್ತರ ಕರ್ನಾಟಕದ ಭಾಷೆನೇ ಬೇರೆ, ನಮ್ಮ ದಕ್ಷಿಣ ಕರ್ನಾಟಕದ ಒಂದು ನಮ್ಮ ಕೊಳ್ಳೇಗಾಲದ ಭಾಷೆನೇ ಬೇರೆ ಇರ್ತದೆ ಅಂತ ಜನಗಳಿಗೆ ಯಾವ ರೀತಿ ಹೊಂದಾಣಿಕೆ ಮಾಡ್ತಾರೆ? ಇಲ್ಲಿ ಭಾಷೆ ಪ್ರಮುಖವಾಗಲ್ಲ, ವ್ಯಕ್ತಿತ್ವ ಏನಿರ್ತಲ್ಲ, ಮನುಷ್ಯನ ವ್ಯಕ್ತಿತ್ವ ಏನಿರುತ್ತಲ್ಲ, ಅದಕ್ಕೆ ನಾವು ನಮ್ಮ ವ್ಯಕ್ತಿತ್ವ ಆಗಿರ್ಬೋದು, ಅವ್ರ ವ್ಯಕ್ತಿತ್ವ ಮ್ಯಾಚ್ ಆದಾಗ ಮಾತ್ರ ಇಲ್ಲಿ ಭಾಷೆ ಒಂದು ಡಿಫ್ರೆಂಟ್ ಆಗಲ್ಲ ಅಂತ ಹೇಳಕ್ ಇಷ್ಟಪಡ್ತೇವೆ.
ಮತ್ತೆ ಮತ್ತೊಂದು ಇನ್ನೊಂದು ಒಳ್ಳೆ ಕೆಲಸ ನಿಮಗೆ ಹೇಳ್ಬಿಟ್ಟಿದೆ. ಯಾಕಂದ್ರೆ ನಮ್ಮ ರಾಜೇಶ್ ಸರ್ ನಮ್ಮ ಟ್ರಸ್ಟ್ ಮುಖಾಂತರ ಹೇಳ್ತಾ ಇದ್ರು, ವಿಕಾಸ ಹ್ಯೂಮನ್ ಡೆವಲಪ್ಮೆಂಟ್ ಟ್ರಸ್ಟ್, ಚಾರಿಟೇಬಲ್ ಎಜುಕೇಶನ್ ಟ್ರಸ್ಟ್. ಎಜುಕೇಶನ್ ಅನ್ನೋ ಒಂದು ವಿಚಾರದಾಗ ಬಂದಾಗ ಅದಕ್ಕೆ ಆದಂಥ ಒಂದು ಆದ್ಯತೆ ಕೊಡುವ ಮುಖಾಂತರ, ಅಂದರೆ ಒಂದು ಸಾಫ್ಟ್ವೇರ್ ಮುಖಾಂತರ ಆಗಿರ್ಬೋದು, ಇನ್ನೊಂದು ಮುಖಾಂತರ ಆಗಿರ್ಬೋದು, ಹೊಸ ಒಂದು ಯೋಜನೆ ತರುವುದರಲ್ಲಿ ನೀವು ಒಂದು ಅದನ್ನ ಎತ್ತಿದ ಕೈ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇಂದಿನ ತರಬೇತಿ ಯಾವ ರೀತಿ ನಿಮಗೆ ಅನುಕೂಲ ಆಗ್ಬೋದು? ಸೊ ನಮ್ಮ ಹೆಸರು ಹೇಳಿದಂಗೆ ವಿಕಾಸ ಎಜುಕೇಶನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್. ಎಜುಕೇಶನ್ ಅಂತಂದ್ರೆ ನಮ್ಮ ಸರ್ ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಬ್ಬ ಮಹಿಳೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಿಸೋದು ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ರು. ಸೊ ಅದಕ್ಕೆ ನಾವು ಏನ್ ಮಾಡಿದ್ವಿ, ಈಗ ಬರುವಂತ ಮೊಬೈಲ್ ಯುಗ ಬಂದಿದೆ. ಸೊ ಅದಕ್ಕೆ ನಮ್ಮ ಮಂಗಳೂರು ತಂಡ ಮತ್ತು ನಮ್ಮ ಸಫಿಕ್ ಸರ್ ತಂಡದಿಂದ ನಾವೇನ್ ಮಾಡ್ತಾ ಇದ್ವಿ, ಮಕ್ಕಳಿಗೆ ಆದಷ್ಟು ಮತ್ತೆ ಏನು ಒಂದು ಪಿಕ್ಚರ್ ಹೇಳಿದ್ರು ಆಗ್ಲೇ, ನಾವೊಂದು ಯಾವ್ದೋ ಒಂದು 10 ವರ್ಷದ ಪಿಕ್ಚರ್ ನೋಡಿದ್ದು ಅದ್ರ ಸೀನ್ ನಮ್ಗೆ ನೆನಪಿರ್ತಾವ. ಆದ್ರೆ ಮಕ್ಕಳು ಹಿಂದಿನ ವರ್ಷ ಸೈನ್ಸ್ ಅಲ್ಲಿ ಯಾವ ಪಾಠ ಓದಿದೆ ಅಂತ ನೆನಪಿರಲ್ಲ. ಸೊ ಈಗ ಮಕ್ಕಳು ಯಾವತ್ತೇ ನಾವು ಇವತ್ತು ಎಲ್ಲರೂ ದುಡಿಯೋದು ತಮ್ಮ ಮಕ್ಕಳಿಗಾಗಿ. ಸೊ ಅದಕ್ಕೆ ನಮ್ಮ ಸಾಲ ಕೊಡಿಸೋದು ಇಂಪಾರ್ಟೆಂಟ್ ಅಲ್ಲ, ಸಾಲದ ಜೊತೆಗೆ ಮಕ್ಕಳಿಗೆ ಎಜುಕೇಶನ್ ಅಂತ ಏನು ಟ್ರಸ್ಟ್ ಹೆಸರಿಟ್ಕೊಂಡಿದ್ವಲ್ಲ, ಮಕ್ಕಳಿಗೆ ಆಧುನಿಕವಾಗಿ ನಮ್ಮ ಒಂದು ಈ ಸಂಸ್ಥೆ ಇವತ್ತು ಬಂದಂತ ಎಲ್ಲ ನಮ್ಮ ಅವರಿಂದ ಸ್ವಲ್ಪ ನಮ್ಮ ಶಫಿಕ್ ಸರ್ ಅಥವಾ ಅವ್ರ ಸರ್ ಹತ್ರ ಒಂದು ಮಾಹಿತಿ ತಗೊಳ್ಳಿ, ಅದ್ರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ಕೊಡ್ತಾರೆ, ಈಗ ತರಬೇತಿ ಕೊಟ್ಟರು. ಸೊ ಎಜುಕೇಶನ್ ಏನು ನಾವು ಈಗ ಮಕ್ಕಳಿಗೆ ಬರೀ ವಿದ್ಯಾಭ್ಯಾಸ ಕೊಡೋದು, ಯಾಕಂದ್ರೆ ಪ್ರತಿಯೊಬ್ಬ ತಂದೆ ತಾಯಿ ಆಸೆ ಇರುತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕನ್ನೋದಿರುತ್ತೆ. ಅದಕ್ಕೆ ನಮ್ಮ ರಾಜೇಶ್ ಸರ್ಗೆ ನಾವು ಸರ್ ನಮ್ಮ ಟ್ರಸ್ಟ್ ಇಂದ ಒಂದು ಎಜುಕೇಶನ್ ಮಾಡೋಣ ಅಂತ ಹೇಳಿ ಪ್ರಸ್ತಾಪ ಮಾಡಿದಾಗ, ಓಕೆ ಅವ್ರು ಮಾಡೋಣ ಕನಕ ಎಜುಕೇಶನ್ ಒಳ್ಳೆ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ಹೇಳಿದಾಗ ಅವ್ರು ನಮ್ಮ ಹೆಚ್ಚಿಗೆ ಸಾಥ್ ಕೊಡ್ಬೇಕಾದ್ರೆ ಸೊ ಇದೆಲ್ಲ ಸಾಧ್ಯ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಇದಿಷ್ಟು ಕನಕಪ್ಪನವರ ನೇರ ನುಡಿ ಹಾಗೂ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್. ಅಂದ್ರೆ ನಾವು ಬಡ ಮಕ್ಕಳಿಗೆ ಹಾಗೂ ಅಲ್ಲಿನ ಸಾಲ ಮಹಿಳೆಯರಿಗೆ ಯಾವ ರೀತಿ ನಮ್ಮ ಸೇವೆಯನ್ನ ನಮ್ಮ ಟ್ರಸ್ಟ್ ಮುಖಾಂತರ ಮಾಡಬೇಕಂತ ಅವರು ಕೂಡ ಅವ್ರ ಅಳಿಲು ಸೇವೆಯನ್ನ ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ಅವರು ಕೂಡ ಹಲವಾರು ವಿಚಾರಗಳನ್ನು ತಿಳಿಸಿದ್ದಾರೆ. ವಿಕಾಸ ಸಂಸ್ಥೆಯ ಸಂಸ್ಥಾಪಕರಾದಂಥ ಶ್ರೀಯುತ ರಾಜಯ್ಯ ಬಿ ಅವರ ಹುಟ್ಟುಹಬ್ಬ ಇರೋದ್ರಿಂದ ನಾವೆಲ್ಲ ಇಲ್ಲಿ ಸಂಸ್ಥೆ ಹಿತೈಷಿಗಳಿಗೆ ಸೇರಿದ್ವಿ. ಎಲ್ಲ ಸಿಬ್ಬಂದಿಗಳು ಹಾಗೆ ನಮ್ಮ ಸಂಸ್ಥೆ ಹಿತೈಷಿಗಳು ಚರ್ಚೆ ಮಾಡಿದಂತೆ ಸಣ್ಣ ಪ್ರಮಾಣದಲ್ಲಿ ನಿನ್ನೆ ಚಾಮುಂಡಿ ಬೆಟ್ಟದ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಊರಿನ ಹಿರಿಯರು ಮತ್ತು ಸ್ನೇಹಿತರು ಬಂಧುಗಳೆಲ್ಲ ಬಂದು ವಿಶ್ ಮಾಡಿದ್ದಾರೆ. ಸಂಸ್ಥೆಯ ವತಿಯಿಂದ ಈ ದಿನ ನಾವು ಒಂದು ಬರ್ತ್ಡೇ ಮಾಡೋದು ಅಂತ ಕೇಳಿದಾಗ ಈ ದಿನ ನಮ್ಮ ಆಫೀಸಲ್ಲಿ ಅವರ ಹುಟ್ಟುಹಬ್ಬದ ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಹುಟ್ಟುಹಬ್ಬದ ಆಚರಣೆಗೆ ನಮ್ಮ ಶಫಿ ಸರ್, DGM ಸರ್, ಜಿಯೋ ನೆಟ್ವರ್ಕ್ ಬೆಂಗಳೂರು ಇವರು ಭಾಗವಹಿಸಿದರೆ ಅವರು ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ. ಅದೇ ರೀತಿ ನಮ್ಮ ಭಾರತ್ ಟಿವಿಯ ಗೋಪಿ ಸರ್ ಅವರು ಈ ಸಂದರ್ಭದಲ್ಲಿ, ಅದೇ ರೀತಿ ನಮ್ಮ ಕರ್ನಾಟಕ ಕಾರ್ಮಿಕ ಶಕ್ತಿ ಪರಿಷತ್ನ ರಾಜ್ಯಾಧ್ಯಕ್ಷರಾದಂತಹ ದೇವು ಸರ್ ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಎಜುಟೆಕ್ ಸಂಸ್ಥೆಯ ಸಿಬ್ಬಂದಿಗಳು ಮತ್ತೆ ಹಿತೈಷಿಗಳು ಬಂದಿದ್ದಾರೆ, ಅವರು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಸ್ವಾಗತ. ಅದೇ ರೀತಿ ನಮ್ಮ ಶ್ರೀರಾಮ್ ಫೈನಾನ್ಸ್ನ ವತಿಯಿಂದ ಫೈರೋಸ್ ಸರ್ ಬಂದಿದ್ದಾರೆ, ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ. ಅದೇ ರೀತಿ ದೂರದ ಗುಲ್ಬರ್ಗ, ಬಾಗಲಕೋಟೆ, ಬಳ್ಳಾರಿ, ಕೊಪ್ಪಳ, ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ, ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಎಲ್ಲದಕ್ಕೆ ನಮ್ಮ ಸಿಬ್ಬಂದಿ, ಚಾಮರಾಜನಗರ ಮೈಸೂರು ವಲಯದ ಸಿಬ್ಬಂದಿಗಳು, ಮುಖ್ಯಸ್ಥರುಗಳು, ಜೊತೆಗೆ ತಂಡ ಲೀಡ್ ಮಾಡುವಂತಹ ಶ್ರೀಯುತ ವಿಜೇಂದ್ರ ಸರ್ ಅವರು ಈ ಸಂದರ್ಭದಲ್ಲಿ ಅವರು ಇದ್ದಾರೆ, ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಈ ಸಂಸ್ಥೆಯ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಶ್ರೀಯುತ ಕನಕಪ್ಪ ಸರ್, ಆಮೇಲೆ ನಮ್ಮ ರವಿ ಸರ್, ಆಮೇಲೆ ಮತ್ತೆ ಗುಲ್ಬರ್ಗದಿಂದ ಸ್ನೇಹಿತರು ಬಂದಿದ್ದಾರೆ. ಅದೇ ರೀತಿ ರವಿ ಅವರ ಸ್ನೇಹಿತರು, ಅವರು ಕೂಡ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಅವರಿವರು ಅನ್ನೋದೇ ಎಲ್ಲರೂ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಈ ಒಂದು ಸಂದರ್ಭದಲ್ಲಿ ಭಾವಿಸಿ ಮತ್ತೊಮ್ಮೆ ತಮ್ಮ ಧನ್ಯವಾದ ಹೇಳ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾರೆ.